ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಶಿಗ್ಗಾವಿ, ಕಿರಣ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್, ರಾಣೆಬೆನ್ನೂರು ವತಿಯಿಂದ ಬಂದಿದ್ದೇನೆ. ಇವತ್ತು ನಮ್ಮ ಶುಂಠಿ ಬೆಳೆಗಾರರ ಒಂದು ಕಿರು ಪರಿಚಯದೊಂದಿಗೆ ಅವರು ತೋಟದಲ್ಲಿ ಇದು ಶುಂಠಿ ಬೆಳೆಯಲ್ಲಿ ಏನೇನು ಕೆಲಸ ಮಾಡಿದಾರೆ ಅನ್ನೋ ಒಂದು ಮಾಹಿತಿ ತಗೊಳ್ಳೋಣ. ನಮಸ್ಕಾರ ಮಂಜು ಅವರ, ನಿಮ್ಮ ಊರು? ಕಲ್ಲಾಪುರ, ದೇಸಾಯಿ ಕಲ್ಲಾಪುರ ಅಂತ. ಯಾವ ತಾಲೂಕು, ಯಾವ ಜಿಲ್ಲೆ? ಹಾವೇರಿ ಜಿಲ್ಲಾ. ಓಕೆ. ಇದು ಯಾವ ತಳಿ ಶುಂಠಿ ನೀವು ಹಾಕಿರೋದು? ಹಿಮಾಚಲ ರೀ. ಹಿಮಾಚಲ. ಎಷ್ಟು ತಿಂಗಳಾಗಿದೆ ಈಗ? 5 ತಿಂಗಳಾಯ್ತು ರೀ. 5.5 ತಿಂಗಳಾಯ್ತು. 5 ತಿಂಗಳು. ಇದು ನಿಮಗೆ ಕಿರಣ್ ಮಾರ್ಗದರ್ಶನ ನಿಮ್ಗೆ ಹೆಂಗೆ ಸಿಕ್ತು? ಇಲ್ಲ, ಕಿರಣ್ ಮಾರ್ಗದರ್ಶನ ಚಲೋ ಐತ್ರಿ. ಯಾರಿಂದ ನಿಮಗೆ ಪರಿಚಯ? ಇಲ್ಲಿ ನಮ್ಮೂರಲ್ಲೇ ಯೂಸ್ ಮಾಡಿದ್ರಿ ಒಬ್ರು. ಅದ ಯೂಸ್ ಮಾಡಿದ್ದ ನಮಗೂ ಅದ್ರ ಕಿರಾನ್ ಬಗ್ಗೆ ಗೊತ್ತಿರ್ಲಿಲ್ಲ. ಅವ್ರ ಬಗ್ಗೆ ತಿಳ್ಕೊಂಡು ನೋಡೋಣ ಈ ಸಲ ಯೂಸ್ ಮಾಡೋಣ ಅಂತ ಹೇಳಿ ಯೂಸ್ ಮಾಡಿದ್ವಿ. ರಿಸಲ್ಟ್ ಚೆನ್ನಾಗೈತ್ರಿ. ರಿಸಲ್ಟ್ ಚೆನ್ನಾಗಿದೆ. ನೀವು ಎಷ್ಟು ತಿಂಗಳದಿಂದ ಕಿರಣ್ ಉತ್ಪನ್ನ ಬಳಸ್ತಾ ಇದ್ದೀರಾ? ನಾವು 3ನೇ ತಿಂಗಳಿಂದ ಸ್ಟಾರ್ಟ್ ಮಾಡಿದ್ವಿ ರೀ ಕಿರಣ್ ಉತ್ಪನ್ನ ಬಳಸಕ್ಕೆ. ಏನೇನು ಮಾಡಿದ್ರಿ? ಫಸ್ಟ್ನೇ ಸೈಡ್ ರ್ಯಾಪಿಡಾನ, ಒನಿಟಾನ ಮತ್ತು ಸ್ಟಿಕಾನ, ಲೆಮನ್ ಕೊಟ್ರು ಟ್ರಂಚ್ ಮಾಡಕ್ಕೆ. ಅದೇ ಸೇಮ್ ಕಾಂಬಿನೇಷನ್ಯಾಗ ಸ್ಪ್ರೇಕು ಕೊಟ್ರಿ. 3ನೇ ಸಲ ಹರ್ಬಾಸ್ ಅಂತ ಹೇಳಿ ಲೆಮನ್ ಹರ್ಬಾಸ್ ಅಂತ ಕೊಟ್ರಿ. ಲೆಮನ್ ಹರ್ಬಾಸ್ ಹರ್ಬಾಸು ಸ್ಟಿಕಾನ ಅಂದ್ರೆ ಕೊಳೆ ಬರಬಾರ್ದು ಅನ್ನೋದಕ್ಕೆ ಅಡ್ವಾನ್ಸ್ ಆಗಿ ಹರ್ಬಾಸ್ ಅನ್ನು ಕೊಟ್ವಿ. ನಿಮ್ಮ ಪ್ಲಾಟ್ ಅಲ್ಲಿ ಎಲ್ಲಾದ್ರೂ ಕೊಳೆ ಕಂಡಿದ್ದೇನೋ? ಇಲ್ರಿ, ಎಲ್ಲಿ ಇಲ್ಲ. ಅಂದ್ರೆ ಪ್ರಾರಂಭದಿಂದ ನಮ್ಮ ಕಿರಣ್ ಮಾರ್ಗದರ್ಶನದಲ್ಲಿ ಇರೋದ್ರಿಂದ ನೀವು ಅಡ್ವಾನ್ಸ್ ಪ್ರಿಕಾಷನ್ ಕೆಲಸ ಮಾಡಿದ್ರಿಂದ ಕೊಳೆ ನಿಯಂತ್ರಣದಲ್ಲಿ ಇದೆ. ಮತ್ತೆ ಕಿರಣ್ ಉತ್ಪನ್ನಗಳ ಜೊತೆಗೆ ಮತ್ತೆ ಬೇರೆ ಏನಾದ್ರು ಬಳಸಿದ್ರು? ಬೇರೆ ಕೆಮಿಕಲ್ ಬೆಳೆಸಿದೀವ್ರಿ ಸ್ವಲ್ಪ, ಅಷ್ಟೇ. ಆದ್ರೆ ಈ ಸಲ ಪ್ರತಿ ಸಲ ಇದನ್ನ ಕೆಮಿಕಲ್ ಬೆಳೆಸ್ತಿದ್ವಿ, ಅಷ್ಟೊಂದು ರಿಸಲ್ಟ್ ಇರ್ಲಿಲ್ಲ. ಈ ಸಲ ಕಿರಣ್ ಮಿಕ್ಸ್ ಮಾಡಿದ್ರಿಂದ ರಿಸಲ್ಟ್ ಐತ್ರಿ. ರಿಸಲ್ಟ್ ಚೆನ್ನಾಗಿ ಬಂದಿದೆ. ಮತ್ತೆ ಇದಕ್ಕೆ ನೀವು ಬೇರೆ ಗೊಬ್ಬರಗಳನ್ನ ಯಾವ್ದಾದ್ರು ಬಳಸಿದ? ಸ್ವಲ್ಪ ರೈತರು ಮಾಹಿತಿ ಮಾಡಿ. ಅದನ್ರಿ ಅಮೋನಿಯಂ ಸಲ್ಫೇಟ್, ಮ್ಯಾಗ್ನೀಸಿಯಂ ಸಲ್ಫೇಟ್, ಓಕೆ, ನೀವು ಸ್ವಲ್ಪ ಗ್ರಾನ್ಯುವಲ್ಸ್ ಅವನ್ನೆಲ್ಲ ಮಿಕ್ಸ್ ಮಾಡಿ ಪ್ರತಿ ಸಲನೂ ಅಷ್ಟೇ KMEG ಒಂದು ಅವೆಷ್ಟನ್ನು ಮಿಕ್ಸ್ ಮಾಡಿ 3 ಟೈಮ್ ಕೊಟ್ಟಿದ್ದೀವಿ. ಗೊಬ್ಬರ 3 ಟೈಮ್ ಕೊಟ್ಟರೆ. ಸ್ಪ್ರೇ ಎಷ್ಟು ಸರಿಯಾಗಿದೆ? ಸ್ಪ್ರೇ ಕೆಮಿಕಲ್ಲು ಮತ್ತು ನಿಮ್ದು ಕೆರಾನ್ ಹಿಡಿದ್ರೆ ಕೆರಾನ್ 3 ಮಾಡಿದ್ದೀವಿ, ಕೆಮಿಕಲ್ ಒಂದು 2 ಮಾಡಿ. ಡ್ರೆಂಚಿಂಗ್ ಅಲ್ಲಿ? ಡ್ರೆಂಚಿಂಗು ಅದು ಸೇರಿ ಡ್ರೆಂಚಿಂಗು ಸ್ಪ್ರೇ ಸೇರಿ ಒಟ್ಟು ಒಂದು 5 ಬಾರಿ ಆಗೈತೆ. 5 ಬಾರಿ. ಈಗ ಬೇರೆ ಶುಂಠಿಗೂ ನಿಮ್ದಕ್ಕೂ ಏನು ವ್ಯತ್ಯಾಸ ಕಾಣಿಸ್ತಾ ಇದೆ? ಇಲ್ಲೇ ನೋಡ್ತಿರಲ್ರಿ. ಅಲ್ಲ, ನಾವು ನೋಡೋದಾಯ್ತು, ಈಗ ಅಕ್ಕಪಕ್ಕ ನೀವು ನೋಡ್ತಿರಲ್ಲ, ಚೆನ್ನಾಗೈತ್ರಿ ರಿಸಲ್ಟ್. ಚೆನ್ನಾಗಿದೆ. ಈಗ ಬೇರೆ ರೈತರು, ಶುಂಠಿ ಬೆಳೆಗಾರರು ನಿಮ್ಮ ಶುಂಠಿ ನೋಡಿ ಏನಂತ ಅವ್ರ ಅನಿಸಿಕೆ ಹೇಳಿದಾರೆ? ನಾವು ಇದನ್ನ ಕೆರಾನ್ ಯೂಸ್ ಮಾಡ್ಬೇಕು ಮುಂದಿನ ಸಲಿಂದ, ಈ ಸಲ ಆಗ್ಲಿಲ್ಲ, ಮುಂದಿನ ಟೈಮ್ ಅವ್ರದ್ದು ಯೂಸ್ ಮಾಡ್ಬೇಕು ಅಂತ ಅಂತಾರೆ. ಈಗ ಕೆರಾನ್ ಉತ್ಪನ್ನ ಬಳಸಿದ್ದು ನೀವು ಶುಂಠಿ ಬೆಳೆದಿರಲ್ಲ, ನಿಮ್ಮ ಇಳುವರಿ ಏನು ನಿಮ್ಮ ಅಂದಾಜು? ಅಂದ್ರೆ ಹೇಳ್ಬೋದ್ರಿ, ಹೋದ ವರ್ಷಕ್ಕಿಂತ ಚೆನ್ನಾಗಿ ಬರ್ಬೋದು. ಹೋದ ವರ್ಷ ಎಷ್ಟು ಬೆಳೆದಿದ್ರಿ? ಹೋದ ವರ್ಷ 200 ಕ್ವಿಂಟಲ್ ಬೆಳೆದಿದ್ವಿ. ಎಷ್ಟು? 1 ಎಕರೆಗೆ? ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬರ್ಬೋದು. ಈ ಸರಿ ನಿಮ್ಗೆ ಏನ್ ಅನಿಸುತ್ತೆ ಹೋದ ವರ್ಷದಕ್ಕಿಂತನೂ ಈ ವರ್ಷಕ್ಕೂ? ಯಾಕಂದ್ರೆ ಹೋದ ವರ್ಷ ನಿಮ್ಮ ಕಿರಣ್ ಮಾರ್ಗದರ್ಶನ ನಿಮಗೆ ಸಿಕ್ಕಿಲ್ಲ, ಈ ವರ್ಷ ಸಿಕ್ಕಿದೆ. ಈ ವರ್ಷ ಸ್ವಲ್ಪ ಖರ್ಚು ಕಮ್ಮಿ ಬಂದೈತ್ರಿ. ಖರ್ಚು ಕಡಿಮೆ ಬಂದಿದೆ. ಕೆಮಿಕಲ್ಗೂ ನಮಗೂ ಜಾಸ್ತಿ ಯೂಸ್ ಮಾಡ್ತಿದ್ವಿ ನಾವು. 15 ದಿನಕ್ಕೆ 2 ಸಲ ಆಗದು. ಈ ಸಲ ಹಂಗಿಲ್ರಿ. ನಮ್ಮ ಕಿರಣ್ ಒಂದ್ಸಲ ಯೂಸ್ ಮಾಡಿದ್ರೆ ಒಂದ್ 15 ದಿನ ಬಿಟ್ಟು ಒಂದ್ ಕೆಮಿಕಲ್ ಯೂಸ್ ಮಾಡಿದ್ರೆ ಅಂದ್ರೆ ನಿಮಗೆ ಖರ್ಚಿನಲ್ಲಿ ಉಳಿತಾಯ ಆಗಿದೆ. ಅಂದ್ರೆ ನಿಮ್ಮ ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಕಿರಣ್ ಕಂಪ್ನಿ ಯೂಸ್ ಮಾಡ್ರಿ, ರಿಸಲ್ಟ್ ಚೆನ್ನಾಗೈತೆ. ತುಂಬಾ ಧನ್ಯವಾದಗಳು ಮಂಜುನಾಥ್ ಅವರಿಗೆ. ನಮಸ್ಕಾರ. ಓಕೆ. 2, 4, 6, 8, 10, 12, 14, 16, 18, 20, 22, 24, 26, 28, 30, 32, 33.